ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನ ಚುನಾವಣಾ ರಣಕಹಳೆ ಮೊಳಗಿದೆ. ಯಾಕಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಒಟ್ಟಿಗೆ ಹೆಜ್ಜೆ ಹಾಕಿದ್ರು. ಸೊ ನಿರೀಕ್ಷೆಗೂ ಮೀರಿ ಅಧಿಕ ಸ್ಥಾನಗಳು ಬಂದಿದ್ದು. ಲೋಕಸಭೆ ಚುನಾವಣೆಯಲ್ಲಿ ಕೂಡ ಸಹಜವಾಗಿ 15ಕ್ಕೆ ಹೆಚ್ಚು ಸ್ಥಾನ ಬರುತ್ತೆ ಅನ್ನುವಂತ ನಿರೀಕ್ಷೆ ಇರುವಂತದ್ದು. ಹಾಗಾದ್ರೆ ಬನ್ನಿ, ಇವತ್ತಿನಿಂದ ಆರಂಭ ಆಗುತ್ತೆ ಚುನಾವಣಾ ಯಾತ್ರೆ. ಮಾತಾಡ್ಸೋಣ. ಸಿಎಂ ಮತ್ತೆ ಡಿಸಿಎಂ ಇಬ್ರು ಇದ್ದಾರೆ. ಸರ್, ಇಲ್ಲಿ ಮುಖ್ಯವಾಗಿರುವಂತದ್ದು ಈ ಬಾರಿ, ಕಳೆದ ಬಾರಿ ಕೂಡ ನಿರೀಕ್ಷೆ ಕರೆಕ್ಟ್ ಆಗಿ ಹೇಳಿದೆ. ನೀವೇ ಒಂದ್ ರೀತಿ ಇಷ್ಟು ಸ್ಥಾನ ಬರುತ್ತೆ ಅಂತ, ಈ ಬಾರಿ ಎಷ್ಟು ಬರ್ಬೋದು ಸರ್? ನೀವ್ ಹಿಂಗೆ 15 ಅಂತ ಹೇಳ್ತೀರ, ನಾವು 20 ಮೇಲಿದ್ದೀವಿ. 20 ಮೇಲೆ ಲೆಕ್ಕ ಹಾಕ್ತಾ ಇದೀವಿ. ಜನ ಕೂಡ 20 ಮೇಲೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬಹಳ ಆತ್ಮವಿಶ್ವಾಸದಿಂದ ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತನ್ನ ನಾವೆಲ್ಲ ಉಳಿಸ್ಕೊಂಡಿದ್ದೇವೆ. ಸೊ ಇಡೀ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಒಮ್ಮತದಿಂದ ಎಲೆಕ್ಷನ್ ನಡೆಸ್ತಾ ಇದೆ. ಎಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬಿಜೆಪಿ ತರ ಇಲ್ಲ. ಬಿಜೆಪಿ ಒಡೆದ ಮನೆ ಆಗೋಗಿದೆ. ಸೊ ಪ್ರಾರಂಭದಲ್ಲಿ ಭಗ್ನ ಆಗೋಯ್ತು. ಸರ್, 135 ಅಂತ ಹೇಳಿದ್ರಿ. ಈ ಬಾರಿ ಎಷ್ಟು ಬರುತ್ತೆ ಸರ್ ಖಚಿತವಾಗಿ? ನಾನು ಹೇಳ್ತಾ ಇದ್ದೀನಲ್ಲ, ನಮ್ದು 20 ಮೇಲೇನೆ ನಮ್ ಸೀಟು. ನೆಕ್ಸ್ಟ್ ನಾವೆಲ್ಲ ಕ್ಯಾಂಪೇನಿಂಗ್ ಎಲ್ಲ ಮುಗಿಸ್ತೀವಿ. ಒಂದ್ ರೌಂಡು ನಾಮಿನೇಷನ್ಸ್ ಎಲ್ಲ ಮುಗಿಲಿ, ಪಕ್ಕಾ ನಂಬರ್ ನಾವ್ ಹೇಳ್ತೀವಿ. ಮುಖ್ಯಮಂತ್ರಿಗಳವ್ರನ್ನ ಕೇಳೋಣ ಎಷ್ಟು ಬರುತ್ತೆ ಅಂತ. ಸರ್, ಎಷ್ಟು ಬರ್ಬೋದು ಸರ್ ಈ ಸಲ ನಿಮ್ಮ ಲೆಕ್ಕಾಚಾರದಲ್ಲಿ? ನಾವು ಕನಿಷ್ಠ 20 ಗೆಲ್ತೀವಿ ಅಂತ ಅನ್ಕೊಂಡಿದ್ದು. ಈಗ ಜಾಸ್ತಿ ಗೆದ್ರು ಕೂಡ ಆಶ್ಚರ್ಯ ಇಲ್ಲ. ಯಾಕಂತಂದ್ರೆ ಜನರ ಒಲವು ಕಾಂಗ್ರೆಸ್ ಪರವಾಗಿದೆ. ಬಿಜೆಪಿಯವರು ಏನೂ ಮಾಡದೇನೆ ಸುಳ್ಳು ಹೇಳ್ತಾ ಇದ್ದಾರೆ. ನಾವು ಮಾಡಿರೋದನ್ನು ಸತ್ಯ ಹೇಳ್ತಾ ಇದ್ದೀವಿ. ಸೊ ಇವತ್ತು ಸುಳ್ಳು ಮತ್ತು ಸತ್ಯದ ನಡುವೆ ನಡೀತಾ ಇರ್ತಕ್ಕಂಥ ಸಂಘರ್ಷ. ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ನಾವು ಸತ್ಯ ಹೇಳ್ತೀವಿ. ನಾವು ಸಾಧನೆಗಳನ್ನು ಮಾಡಿದೀವಿ, ಅವರು ವೈಫಲ್ಯಗಳಿದ್ದಾವೆ. ನಾವು ನುಡಿದಂತೆ ನಡೆದಿದ್ದೀವಿ, ಅವರು ನುಡಿದಂತೆ ನಡೆದಿಲ್ಲ. ಸೊ ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ. ಮೋದಿ ಅಲೆ ಇದೆಯಾ ಸರ್ ಇಲ್ಲಿ? ಮೋದಿ ಅಲೆ ಅನ್ನೋದೇ ಇಲ್ಲ, ಯಾವ ಅಲೆನೂ ಇಲ್ಲ. ಯಾಕಂತಂದ್ರೆ ಸುಳ್ಳು ಹೇಳಿದವ್ರ ಅಲೆ ಹೆಂಗಾಗ್ತದೆ? ಸುಳ್ಳು ಹೇಳಿದ್ರೆ ಸುಳ್ಳಿನ ಅಲೆ ಬರ್ತದ? ಯಾವ ಅಲೆನೂ ಇಲ್ಲ. ನಾವು ಈ ಸಾರಿ 20+ ಗೆದ್ದೇ ಗೆಲ್ತೀವಿ. ಸರ್, ನಿನ್ನೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರೆ ಒಳ್ಳೊಳ್ಳೆ ಸ್ಕೀಮ್ಸ್ ಕೊಟ್ಟಿದೆ ಸರ್ ಮಹಿಳೆಯರಿಗೆ. ಈಗ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳಿದ್ದಾವಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಭರವಸೆಗಳನ್ನು ಕೊಟ್ಟಿದ್ದೀವಿ. ಮತ್ತೆ ಕಾಂಗ್ರೆಸ್ ಪಕ್ಷ ಕೊಟ್ಟ ಭರವಸೆಗಳನ್ನು ಈಡೇರಿಸುತ್ತದೆ. ಗ್ಯಾರಂಟಿಗಳು ನಿಮಗೆ ಪ್ರಬಲವಾಗಿ ಪ್ರಮುಖವಾಗಿ ಇರುವಂತದ್ದು. ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದು, 5 ಕೂಡ ಜಾರಿ ಮಾಡಿದ್ದೀವಿ. ಜನರಿಗೆ ತಲುಪಿದಾವೆ ಅವು. ಜನರಿಗೆ ನಾವು ನುಡಿದಂತೆ ನಡೆದಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಅದರಿಂದ ನಮ್ಮ ಪರವಾಗಿ ಅವರ ನಮಗೆ ಆಶೀರ್ವಾದ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಆಶೀರ್ವಾದ. ಬಿಜೆಪಿ ಗೊಂದಲ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅವರಲ್ಲಿ ಗೊಂದಲ ಇದೆ ಬಹಳ ಕಡೆ. ಈಗ ಶಿವಮೊಗ್ಗದಲ್ಲಿ ಈಶ್ವರಪ್ಪ ರಾಜಿ ಆಗೇ ಇಲ್ಲ, ಅನೇಕ ಕಡೆಗಳಲ್ಲಿ ರಾಜಿ ಆಗಿಲ್ಲ. ಸೊ ಹಂಗಾಗಿ ಗೊಂದಲ ಇರೋದ್ರಿಂದ ಅವರು ತಟಸ್ಥ ಆಗ್ಬೋದು ಅಥವಾ ನಮಗೆ ಮಾಡಬಹುದು. ಸರ್, ನೀವಿಬ್ರು ಜಂಟಿಯಾಗಿ ಎಲ್ಲೆಲ್ಲಿ ಮಾಡ್ತೀವಿ ಸರ್ ಪ್ರಚಾರ? ಕೆಲವು ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಮಾಡ್ತೀವಿ, ಬಹುತೇಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಮಾಡ್ತೀವಿ. ಯಾಕಂದ್ರೆ ಎಲ್ಲನೂ ಕವರ್ ಮಾಡಬೇಕಲ್ಲ. ಸರ್, ಇದಿಷ್ಟು ಕೂಡ ಸಿಎಂ ಅವರು ಮತ್ತೆ ಡಿಸಿಎಂ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಕೋಲಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.